ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿಕ್ ಕೆರಿಯರ್ ಆನ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು. ಏನಪ್ಪ ಇವತ್ತಿನ ಮ್ಯಾಟ್ರ್ ಅಂದರೆ, ಈ ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ನಮ್ಮ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಡೋದು. ಸೆಂಟ್ರಲ್ಲಿಂದನೇ ಎಲ್ಲ ಪರ್ಮಿಷನ್ ಸಿಕ್ಬಿಟ್ಟೈತೆ. ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ ನಮ್ಮ ಕಡೆಯಿಂದ. ಯಾವುದೇ ಥರ ಬೈಕಲ್ಲಿ ನೀವು ಡೆಲಿವರಿ ಬೈಕ್ ಟ್ಯಾಕ್ಸಿನ ಕಸ್ಟಮರ್ ಸರ್ವಿಸ್ ಕೊಡ್ಬೋದು ಅಂತ ಸೆಂಟ್ರಲ್ಲಿಂದ ಆಲ್ರೆಡಿ ಪರ್ಮಿಷನ್ ಕೊಟ್ಟು ತುಂಬ ತಿಂಗಳುಗಳೇ ಆಗೋಯ್ತು. ಬಟ್ ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾನೆ ಇಲ್ಲ. ಅದಕ್ಕೆ ಹೇಳಿದ್ದು, ದೇವರು ವರ ಕೊಟ್ಟರು ಪೂಜಾರಿ ಕೊಡ್ತಾ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ ನಮ್ಮದು ಸ್ಟೇಟ್ ಗೌರ್ಮೆಂಟ್ದು. ಯಾಕೆ ಈ ಥರ ಪದೇ ಪದೇ ಡಿಲೇ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಇದರಿಂದ ತೊಂದರೆ ಏನಾಗುತ್ತೆ ಇವರಿಗೆ ಹೇಳಿ? ಎಷ್ಟು ಜನಕ್ಕೆ ನಿರುದ್ಯೋಗ ಸಮಸ್ಯೆ ಕ್ಲಿಯರ್ ಆಗುತ್ತಲ್ವಾ, ಅದನ್ನು ಅರ್ಥ ಮಾಡ್ಕೋಬೇಕು. ಇವರು ಎಷ್ಟು ಬರೀ ಕಮಿಟಿ ರಚನೆ ಮಾಡಿದ್ರು, ಅವರೆಲ್ಲ ಬೇರೆ ಸ್ಟೇಟ್ಗೆಲ್ಲ ಹೋಗಿ ಎಂಕ್ವೈರಿ ಮಾಡ್ಕೊಂಬಂದರು. ಮತ್ತು ಇದೆಲ್ಲ ಮಾಹಿತಿ ಏನು ತಿಳಿಸಿದ್ರು? ಮತ್ತು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆಲ್ಲ ಒಂದು ಕಮಿಟಿ ರಚನೆ ಮಾಡಿ ಇದೆಲ್ಲ ಎಲ್ಲ ಮಾಡಿ ಅಂತ ಯಾಕೆ ಕೊಡಬೇಕಾಗಿತ್ತು ಇದೆಲ್ಲ? ಮತ್ತು ಅವರೆಲ್ಲ ಬಂದು ಏನು ಹೇಳಿದ್ರು? ಇಲ್ಲಿ ಬೇರೆ ಸ್ಟೇಟಲ್ಲೆಲ್ಲ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಬೈಕ್ ಟ್ಯಾಕ್ಸಿ ಓಡ್ತಾ ಇದೆ, ಅದೆಲ್ಲ ನಿಮ್ದು ಏನಿದೆ ಅದೆಲ್ಲ ತಿಳ್ಕೊಂಬನ್ನಿ, ನಮ್ಮಲ್ಲಿ ತೇಳಿ ನಮಗೂ ಬಂದು ಅದೇ ನಾವು ಫಾಲೋ ಮಾಡೋಣ ಅಂತ ಏನಕ್ಕೆ ಕಮಿಟಿ ರಚನೆ ಮಾಡಿರಿ? ಎಲ್ಲ ಹೋಗಿದ್ದು ನಾವೇ ಅದೆಲ್ಲ ನೋಡಿದರೆ ಏನೋ ಹೊಸದಾಗೆ ರೂಲ್ಸ್ ಮಾಡಿದರೆ 100% 22ಗೆ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು 22 ಬರಲಿಲ್ಲ, 25th ಅಂದರು. ಮತ್ತೆ 25th ನೋಡಿದರೆ ಬೇರೆ ಏನು ನ್ಯೂಸೇ ಇಲ್ಲ. ಅದು ಇದು ಸ್ವಲ್ಪ ಮಾತುಕತೆ. ಮತ್ತೆ ಅಲ್ಲೇ October 15 ಪದೇ ಪದೇ ಇದೇ ಥರ ಡೇಟು 1 ವೀಕು 15 ಡೇಸು ಮತ್ತು 2 ಡೇಸು ಪೋಸ್ಟ್ಪೋನ್ ಆಗ್ತಾನೆ ಇದೆ ಹೊರತು ಇದು ಫೈನಲ್ ರಿಸಲ್ಟೇ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಏನು ಪ್ರಾಬ್ಲಮ್ ಆಗ್ತಾ ಇದೆ? ಯಾರಿಗೇನು ತೊಂದರೆ ಪರ್ಮಿಷನ್ ಕೊಟ್ಟರೆ? ಇದರಿಂದ ಎಷ್ಟು ರೈಡರ್ಸ್ಗೆ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೋಬೋದು. ಬೈಕ್ ಟ್ಯಾಕ್ಸಿಯಿಂದ ಸುಮಾರು 6 ಲಕ್ಷ ಜನ ಕೆಲಸ ಮಾಡ್ತಾರೆ ಅಲ್ವಾ? ಇಷ್ಟು ಜನಕ್ಕೆ ಏನು ಗೌರ್ಮೆಂಟ್ ದುಡ್ಡು ಕೊಡಿ ಅಂತ ಯಾರೂ ಕೇಳ್ತಾ ಇಲ್ಲ. ಗೌರ್ಮೆಂಟ್ ನೀವು ಫ್ರೀಯಾಗಿ ಪರ್ಮಿಷನ್ ಅಂತ ಕೊಡಿ. ಅದು 6 ಲಕ್ಷ ಜನ ನೆಮ್ಮದಿಯ ಕೆಲಸ ಮಾಡ್ತಾರಲ್ವ, ಅವರು ನಂಬ್ಕೊಂಡಿರೋ ಫ್ಯಾಮಿಲಿ ಕೂಡ ನೆಮ್ಮದಿಯಾಗಿರ್ತಾರಲ್ವ. ಮತ್ತು ಎಷ್ಟೋ ಜನ ಅನ್ಎಜುಕೇಟೆಡ್ ಕೂಡ ಇದ್ದಾರೆ. ನಾನು ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ. ಇದೆಲ್ಲ ತುಂಬ ಪ್ರಾಬ್ಲಮ್. ಅವ್ರಿಗೆಲ್ಲ ಕೆಲಸ ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಲ್ಲ, ಕಷ್ಟ ಆಗುತ್ತೆ. ಹಂಗಾಗಿ ಇವಾಗ ನಾವು ರಾಜ್ಯ ಸರ್ಕಾರ ಕೇಳೋದೊಂದೇ, ಒಂದು ಫೈನಲ್ ಡೇಟ್ ಅಂತ ಕೊಟ್ಬಿಟ್ಟು ಅವತ್ತು ತೀರ್ಮಾನ ಆಗ್ಬಿಡ್ಬೇಕು. ಆಗುತ್ತೆ ಆಗಲ್ಲ ಯಾವುದೋ ಒಂದು. ಸುಮ್ಮನೆ ಪದೇ ಪದೇ ಮುಂದೆ ಡೇಟ್ ಆಗ್ತಾ ಹೋಗ್ತಾನೆ ಇರ್ತಾರೆ. ಎಲ್ಲರೂ ಕ್ಯೂರಿಯಾಸಿಟಿಗೆ ಇರ್ತಾರೆ, ಇವತ್ತು ಬರ್ಬೋದು ಪರ್ಮಿಷನ್, ಇವತ್ತು ಬರ್ಬೋದು ಅಂತ. ಬಟ್ ಅದು ಆಗಲ್ಲ, ಮತ್ತೆ ಪೋಸ್ಟ್ಪೋನ್. ಏನಕ್ಕೆ ಈ ಥರ ಪದೇ ಪದೇ ಮಾಡ್ತಾಯಿದ್ದಾರೆ? ಏನು ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಅವ್ರಿಗೆ ಇಷ್ಟ ಇಲ್ವಾ? ಏನು ಹೇಳಿ? ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡ್ಲಿ. ಯಾಕೆ ಸುಮ್ಮನೆ ಜನಗಳಿಗೆ ತೊಂದರೆ? ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ ಇದರಿಂದ? ಒಂದು ಪರ್ಮಿಷನ್ ನೀವು ಕೊಡೋದ್ರಿಂದ ಪಬ್ಲಿಕ್ಸ್ಗೆ ಹೆಲ್ಪ್ ಆಗುತ್ತೆ. ಆಫೀಸ್ಗೆ ಹೋಗೋಕ್ಕೆ ಬರೋಕ್ಕೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಾಗಲಿ, ಪರ್ಸ್ನಲ್ ಕೆಲಸಗಳಿಗೆ. ಒಂದು ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆಗುತ್ತೆ. 6 ಲಕ್ಷ ಜನ ಅವ್ರಿಗೆ ಕೆಲಸ ಕೊಟ್ಟಂಗೆ ಆಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನು ಯಾಕೆ ಕೊಡ್ತಾ ಇಲ್ಲ? ಬೇರೆ ಸ್ಟೇಟಲ್ಲೆಲ್ಲ ಏನಿಲ್ಲ, ಆರಾಮ್ಸೆ ಬಿಟ್ಬಿಟ್ಟಿದ್ದಾರೆ ಫ್ರೀಯಾಗಿ, ಎಲ್ಲ ಆರಾಮಾಗಿ ಮಾಡ್ಕೊತಾ ಇದ್ದಾರೆ ಡ್ಯೂಟಿ. ಬಟ್ ಕರ್ನಾಟಕದಲ್ಲಿ ಮಾತ್ರನೇ ಈ ಥರ ಪ್ರಾಬ್ಲಮ್ಸು. ಯಾವುದೊಂದೂ ಕೆಲಸ ಬೇಗ ಕ್ಲಿಯರ್ ಆಗಲ್ಲ. ಎಳಿತಾ ಇರ್ತಾರೆ, ಚೂಯಿಂಗ್ ಗಮ್ ಎಳ್ದಂಗೆ ವರ್ಷಾನುಗಟ್ಟಲೆ ಎಳ್ಕೊಂಡು ಹೋಗ್ತಾರೆ. ಯಾವ ಕೇಸ್ ಆದರೂ ಅಷ್ಟೇ, ಯಾವುದೊಂದು ಕೆಲಸ ಆದರೂ ಅಷ್ಟೇ, ಏನೇ ಆದರೂ ಅಷ್ಟೇ, ಅದು ಬೇಗ ಕ್ಲಿಯರ್ ಆಗಲ್ಲ. ಇಲ್ಲಿ ಏನು ಅಂತ ಅರ್ಥ ಆಗ್ತಾಯಿಲ್ಲ. ಅಲ್ಲಿ ವಾದ ಮಾಡ್ತಕ್ಕಂಥ ಲಾಯರ್ಗಳು ಇಲ್ಲಿ ಸರಿ ಇಲ್ವೋ, ಇಲ್ಲ ನಮ್ಮ ಗೌರ್ಮೆಂಟಿಂದ ಏನೋ ಪ್ರಾಬ್ಲಮ್ ಆಗ್ತಾಯಿದೆಯೋ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲ ಅಗ್ರಿಕೇಟ್ ಕಂಪ್ನಿಗಳು ಇವರೇ ಬಿಟ್ಬಿಟ್ಟಿದ್ದಾರೆ ಇವಾಗ. ₹1 ನಾವು ಕಮಿಷನೇ ತಗೊತೇ ಇಲ್ಲ ರೈಡರ್ ಹತ್ರ. ಕಸ್ಟಮರ್ ಏನು ಕೊಡ್ತಾರೆ ಅದನ್ನು ರೈಡರಿಗೆ ಫುಲ್ ಅಮೌಂಟ್ ಕೊಡ್ತಾಯಿದ್ದೀವಿ. ಇನ್ನು ಇದಕ್ಕೆ ಮೇಲೆ ಇನ್ನೇನು ಬೇಕು ಅಂತ ಅವರೇ ಹೇಳ್ತಾರೆ. ನಮಗೆ ದುಡ್ಡೇ ತಗೊತ ಇಲ್ಲ, ಫುಲ್ ಫ್ರೀಯಾಗಿ ಕೊಟ್ಬಿಟ್ಟು. ಯಾಕೆಂದರೆ ಅಷ್ಟು ಜನದ ಕಷ್ಟ ನೋಡೋಕ್ಕಾಗ್ತಿಲ್ಲ. ಅದು ನಮ್ಮನ್ನೇ ನಮ್ಮ ಕಂಪ್ನಿ ನೋಡ್ಕೊಂಡು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಅವರು. ಈಗ ಸಡನ್ ಅಂತ ಬ್ಯಾನ್ ಮಾಡಿದ್ರು ಎಲ್ಲಿ ಹೋಗಬೇಕು? ಅದಕ್ಕೋಸ್ಕರ ನಮಗೆ ಕಮಿಷನ್ನೇ ಬೇಡ, ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ ಅವರು ರೈಡರ್ಸ್ ಅಂತ ಫುಲ್ ಅಮೌಂಟ್ ಹಂಗೆ ಕೊಡ್ತಾ ಇದ್ದಾರೆ ರೈಡರ್ಗಳಿಗೆ. ಅಲ್ಲ, ಅವರೇ ಆ ಥರ ಒಂದು ಕರುಣೆ ತೋರಿ ಕೆಲಸ ರೈಡರ್ಗಳಿಗೆ ಕೊಡ್ಬೇಕಾದ್ರೆ ಗೌರ್ಮೆಂಟ್ ಯಾಕೆ ಈ ಥರ ಹಿಂದೆ ಹೊಡಿತಾ ಇದೆ? ಇದರಿಂದ ಏನು ಅವ್ರಿಗೆ ನಷ್ಟ? ಇಲ್ಲ ಏನಾದ್ರು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಲ್ಲ ಇವರು? ಟ್ಯಾಕ್ಸ್ ಕೂಡ ಕಟ್ತಾರೆ. ಬಿಡೋ ಕಂಪ್ನಿಲಿ ಟ್ಯಾಕ್ಸ್ ಕೂಡ ಕಟ್ ಮಾಡ್ತಾರೆ ರೈಡರ್ ಹತ್ರ. ಇಷ್ಟು ಪರ್ಸೆಂಟ್ ಅಂತ ಟ್ಯಾಕ್ಸ್ ಕೂಡ ಹೋಗುತ್ತೆ ಗೌರ್ಮೆಂಟಿಗೆ. ಇನ್ನೇನು ಪ್ರಾಬ್ಲಮ್ ಇವರಿಗೆ ಹೇಳಿ? ಇಲ್ಲಿ ಇವ್ರೇನಾದ್ರು ಗೌರ್ಮೆಂಟಿಂದ ಏನಾದ್ರು ಗಾಡಿ ಕೊಡ್ತಾರಾ? ವೆಹಿಕಲ್ಸ್ ಕೊಟ್ಟಿದ್ದಾರಾ? ಏನಿಲ್ಲ. ಮೊಬೈಲ್ಸ್ ಕೊಡ್ತಾರಾ? ಇಲ್ಲ. ಎಲ್ಲ ರೈಡರ್ದೇನೆ. ಪ್ರತಿಯೊಂದೂ ಒಬ್ಬ ರೈಡರ್ ಅಂದರೆ ಎಲ್ಲ ಅವನೇ ತೊಗೋಬೇಕು ದುಡ್ಡು ಕೊಟ್ಟು. ಗಾಡಿಯಿಂದ ಹಿಡಿದು ಮೊಬೈಲ್ ರೀಚಾರ್ಜು, ಅವ್ನ ಸೇಫ್ಟಿ ಆ್ಯಂಡ್ ಸೆಕ್ಯೂರ್, ಗಾಡಿಗೆ ಪೆಟ್ರೋಲು, ಇಷ್ಟೆಲ್ಲ ಇಟ್ಕೊಂಡು ಸೇಫಾಗಿ ಡ್ಯೂಟಿ ಮಾಡ್ತಾರೆ. ಏನೋ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗ್ತವೆ, ಬೈಕ್ ಕೇಸ್ ಆಗ್ಬೋದು, ಯಾವುದ್ರಲ್ಲೂ ಆದಾಗ ಇಲ್ಲ, ಎಲ್ಲದರಲ್ಲೂ ಆಗುತ್ತೆ. ಅದನ್ನೇ ಒಂದು ಮೇಜರ್ ಇಶ್ಯೂ ಇಟ್ಕೊಂಡು ಪ್ರಾಬ್ಲಮ್ ಇದೆ, ಬೇಡ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡೋದು ಬೇಡ ಅಂತ ಇವ್ರು ಬರೀ ಹಿಂಗೇ ಮುಂದೆ ಹಾಕೊಂಡು ಹೋಗ್ತಾರೆ. ಬರೀ ಆಟೋಕ್ಕೆ ಸಪೋರ್ಟ್ ಮಾಡ್ಕೊಂಡು ಹೋದರೆ ಬೈಕ್ ಟ್ಯಾಕ್ಸಿ ಅವ್ರು ಎಲ್ಲಿ ಹೋಗ್ಬೇಕು ದುಡಿಯೋಕ್ಕೆ ಹೇಳಿ? ಏನೇ ಆಗಲಿ ಇದಕ್ಕೊಂದು ಫೈನಲ್ ಡೇಟ್ ಕೊಟ್ಟು ರಿಸಲ್ಟ್ ಬರಬೇಕು. ಗ್ರೀನ್ ಸಿಗ್ನಲ್ ಯಾವುದೇ ಥರ ನಮ್ಮ ಕಡೆ ತೊಂದರೆ ಇಲ್ಲ, ನೀವು ಆರಾಮ್ಸೆ ಡ್ಯೂಟಿ ಮಾಡಿ ಅಂತ. ಅವಾಗ ಎಲ್ಲರಿಗೂ ಆರಾಮಾಗಿ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರೆ. ಯಾವುದೇ ಥರ ಕಿರಿಕಿರಲ್ಲ. ಪದೇ ಪದೇ ಆಟೋದ ರೆಡಿಯೋದು ಇವೆಲ್ಲ ಟಾರ್ಚರ್ ಇರಲ್ಲ. ಹಾಗೆ ನಾವು ಕೇಳೋದಿಷ್ಟೇ, ಆದಷ್ಟು ಬೇಗ ಬರಲಿ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್. ಮತ್ತು ಇನ್ನೂ 20 ಡೇಸ್ ವೆಯ್ಟ್ ಮಾಡಬೇಕು.
ಏನೋ 2-3 ದಿವಸ ಇತ್ತು, 22ರಿಂದ 25ಗೆ ಹೋಯ್ತು, ಒಂದು 3 ಡೇಸ್ ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಇವಾಗ ಆಗಸ್ಟ್ 15 ಮತ್ತೆ 20 ಡೇಸ್. ಏನು ಹೇಳೋದು, ಅವತ್ತು ಬರುತ್ತೋ ಇಲ್ಲ ಡೌಟೇ. ಯಾಕೆಂದರೆ ಅವತ್ತು ಮತ್ತೆ ಏನು ವಾದ ವಿವಾದ ನಡೆಯುತ್ತೋ, ಮತ್ತೆ ಯಾವತ್ತು ಮುಂದೆ ಆಗ್ತಾರೋ, ಹಿಂಗೆ ಆಗ್ಬಿಟ್ಟಿದೆ. ನಂಬಿಕೆನೇ ಇಲ್ಲ ಇವಾಗ. ಏನೋ ಇವತ್ತು ನಾಳೆ ಬರ್ಬೋದು ಅಂದ್ಕೊಂಡ್ರು, ಮತ್ತೆ ಇದೇ ಥರ ಮುಂದೆ ಹೋಗ್ತಾ ಇದ್ದಾರೆ. ಎಷ್ಟು ವರ್ಷಗಳಿಂದ ಕೇಸ್ ನಡೀತಾ ಇದೆ. ಆಗಸ್ಟ್ 15ಕ್ಕೂ ಮತ್ತೆ ಏನಾರು ಒಂದು ರೀಸನ್ ಕೊಡ್ತಾರೆ, ಬೇಡ ಅಂತವೆ, ಮತ್ತೆ ಮುಂದೆ ಹೋಗ್ತಾರೆ. ನಿನ್ನೆಲ್ಲ ಲಾಯರ್ಗೆ ಜಡ್ಜ್ ಕೂಡ ಚಾರ್ಜ್ ಮಾಡಿದ್ದಾರೆ. ಯಾಕ್ರಿ ಬೇಡ ಬೇಡ ಅಂತ ಪದೇ ಪದೇ ವಾದ ಮಾಡ್ತೀರಾ? ಏನು ತೊಂದರೆ ಇದರಿಂದ ನಿಮಗೆ? ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆಯಲ್ವಾ? ಬೇರೆ ಸ್ಟೇಟಲ್ಲಿ ಮಾಡ್ತಾ ಇದ್ದಾರಲ್ವಾ? ಇಲ್ಲಿ ಯಾಕೆ ಬೇಡ ಅಂತ ಇದ್ದೀರಾ? ರೀಸನ್ ಬೇಕಲ್ವ ಮೇಯ್ನು, ಯಾಕೆ ಬೇಡ ಅಂತೀರಾ ಅಂತ ಎಲ್ಲ ಕ್ವಶನ್ ಮಾಡಿ ಕೇಳಿದ್ದಾರೆ ಅವರಿಗೆ. ಆನ್ಸರೇ ಇಲ್ಲ ಅವ್ರ ಹತ್ರ. ಅವೇ 4 ರೀಸನ್ ಹೇಳಿದ್ನಲ್ಲೇನೆ, ಅದೇ ರೀಸನ್ ಹೇಳ್ತಾರೆ, ಬೇರೆ ಏನೂ ಇಲ್ಲ. ಹಿಂಗಾಗಿ ಇದೆಲ್ಲ ಪ್ರಾಬ್ಲಮ್ ಬೇಡ. ಕಂಪ್ಲೀಟ್ ಒಂದು ಡೇಟ್ ಅಂತ ಕೊಟ್ಬಿಟ್ಟು ಆ ಡೇಟಿಗೆ ಪರ್ಮಿಷನ್ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಟ್ ರ್ಯಾಪಿಡೋ ಕಡೆಯಿಂದ ರೆಸ್ಪಾನ್ಸ್ ಕೂಡ ಕರೆಕ್ಟಾಗಿದೆ. ಏನಾರು ಒಂದು ಪ್ರಾಬ್ಲಮ್ ಆದರೆ ವಿತಿನ್ ಸೆಕೆಂಡಲ್ಲಿ ಕಸ್ಟಮರ್ ಕೇರ್ ಸಪೋರ್ಟ್ ಮಾಡ್ತಾರೆ, ಕಾಲ್ ಕೂಡ ಕನೆಕ್ಟ್ ಆಗುತ್ತೆ. ಬಟ್ ಊಬರಲ್ಲಿ ಕನೆಕ್ಟ್ ಆಗಲ್ಲ. ಇರೋದೇ ಹೇಳ್ಬಿಡ್ತೀವಿ ನಾವು, ಊಬರಲ್ಲಿ ಕಸ್ಟಮರ್ ಕೇರ್ ಸರ್ವಿಸ್ ಸರಿ ಇಲ್ಲ. ಯಾವುದೇ ಕಾರಣಕ್ಕೂ ಕಾಲೇ ಹೋಗಲ್ಲ ಊಬರ್ಗೆ. ಮತ್ತು ಆರ್ಡ್ರ್ ತೊಗೊಂಡ್ರೂ ಅಷ್ಟೇ ಕಸ್ಟಮರ್ಗೆ ನಂಬರೇ ಬರಲ್ಲ. ಡೈರೆಕ್ಟ್ ಕಾಲ್ ಮಾಡಬೇಕಂದ್ರೆ ಕಂಪ್ನಿ ಕಾಲ್ ಕನೆಕ್ಟ್ ಆಗಿ ಅಲ್ಲಿಂದ ರೈಡರ್ಗೆ ಕಸ್ಟಮರ್ಗೆ ಕಾಲ್ ಹೋಗುತ್ತೆ. ಬಟ್ ಅವ್ರು ಯಾವ ನಂಬರಿಂದ ರಿಜಿಸ್ಟರ್ ಮಾಡಿರ್ತಾರೆ ಅಂತಲೂ ಗೊತ್ತಾಗಲ್ಲ. ಈಗ ಊಬರ್ ಆ್ಯಪ್ ಆರ್ಡ್ರ್ ಬುಕ್ ಮಾಡ್ಬೇಕಾದ್ರೆ ಅದು ಯಾವುದೋ ನಂಬರಿಂದ ರಿಜಿಸ್ಟರ್ ಮಾಡಿರ್ತಾರೆ, ಯಾವುದೋ ನಂಬರ್ ಯೂಸ್ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ನಾವು ಪಿಕಪ್ ಲೊಕೇಶನ್ಗೆ ಹೋಗಿರ್ತಾರೆ, ಕಾಲ್ ಮಾಡ್ತಾರೆ, ಕಾಲ್ ಅವ್ರಿಗೆ ಡೈರೆಕ್ಟ್ ಹೋಗಲ್ಲ, ಅವರಿಂದ ಅವ್ರಿಗೆ ಕನೆಕ್ಟ್ ಆಗುತ್ತೆ, ಫೋನ್ ಎತ್ತಲ್ಲ. ತುಂಬ ಹೊತ್ತು ಟ್ರೈ ಮಾಡಿ ಏನಾಗುತ್ತೆ, ಅಷ್ಟೇ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ರೈಡರ್. ಈ ಥರ ಸಮಸ್ಯೆ ಜಾಸ್ತಿ ಊಬರಲ್ಲಿ. ಅದಕ್ಕೋಸ್ಕರ ಜೆಂಟ್ಸ್ ಇದ್ದರೆ ಡೈರೆಕ್ಟ್ ಮೊಬೈಲ್ ನಂಬರ್ ಬರಬೇಕು. ರ್ಯಾಪಿಡೋದಲ್ಲಿ ಯಾವ ಥರ ಬರುತ್ತೆ, ಬುಕ್ಕಿಂಗ್ ಬಂದ ತಕ್ಷಣ ಜೆಂಟ್ಸ್ ಇದ್ದರೆ ಇಮಿಡಿಯೇಟರ್ ಕಸ್ಟಮರ್ ನಂಬರ್ ಬರುತ್ತೆ. ಲೇಡೀಸ್ ಇದ್ದರೆ ಬರಲ್ಲ, ಬೇಡ. ಲೇಡೀಸ್ ನಂಬರ್ ನಾವು ಕೇಳ್ತಾ ಇಲ್ಲ. ಬಟ್ ಲೇಡೀಸ್ ಇದ್ದರೆ ಡೈರೆಕ್ಟ್ ಕಂಪ್ನಿ ಕಾಲ್ ಕನೆಕ್ಟ್ ಆಗಿ ಅಲ್ಲಿಂದ ಕನೆಕ್ಟ್ ಆಗಲಿ, ತೊಂದರೆ ಇಲ್ಲ. ಬಟ್ ಜೆಂಟ್ಸ್ ಇದ್ದರೆ ಈಗ ರ್ಯಾಪಿಡೋ ಥರನೇ ಸಿಸ್ಟಮ್ ಊಬರಲ್ಲಿ ಮಾಡಬೇಕು. ಮತ್ತು ಊಬರಲ್ಲಿ ಕಸ್ಟಮರ್ ಅಷ್ಟೇ, ಕಾಲೇ ಕನೆಕ್ಟ್ ಆಗಲ್ಲ, ಆಪ್ಷನ್ನೇ ಇಲ್ಲ ಅದರಲ್ಲಿ. ಚಾಟಿಂಗ್ ಮಾಡಬೇಕು. ಚಾಟಿಂಗ್ ಎಲ್ಲರೂ ಇಂಗ್ಲೀಷಲ್ಲಿ ಚಾಟಿಂಗ್ ಮಾಡೋಕ್ಕಾಗತ್ತಾ? ಇಂಗ್ಲೀಷ್ ಎಲ್ಲ ಬರೋಂಗಿದ್ರೆ ಈ ರೈಡರ್ ಕೆಲಸಕ್ಕೆ ಏನಕ್ಕೆ ಬರಬೇಕಾಗಿತ್ತು? ಆ ಥರ ಆಪ್ಷನ್ ಕೊಟ್ಟಿದ್ದಾನೆ ಊಬರಲ್ಲಿ. ಹಾಗಾಗಿ ಊಬರು ಸ್ವಲ್ಪ ರಿಸ್ಕ್ ಇದೆ ಡ್ಯೂಟಿ ಮಾಡೋದು. ಅವ್ರ ಕಸ್ಟಮರ್ ಕೇರ್ ಸರ್ವಿಸ್ ಏನಾದ್ರು ಎಮರ್ಜೆನ್ಸಿ ಪ್ರಾಬ್ಲಮ್ ಆಯಿತು, ಆಕ್ಸಿಡೆಂಟ್ ಆಯಿತು, ಮತ್ತೊಂದು ಪೊಲೀಸ್ ಹಿಡಿದ್ರು, ಇಲ್ಲ ಏನಾರು ಆಟೋದವರೇ ಇದು ಮಾಡಿದ್ರು, ಅವಾಗ ಯಾರನ್ನು ಕೇಳಬೇಕು? ಕಂಪ್ನಿ ಆಫೀಸ್ ಹುಡುಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಏನೋ ಒಂದು ಇದ್ರೂ ಇಶ್ಯೂ ಕಂಪ್ನಿಗೆ ರೆಸ್ಪಾನ್ಸ್ ಮಾಡಬೇಕು. ಆ ಥರ ಇದ್ದರೆ ಆ ಕಂಪ್ನೀಲಿ ಡ್ಯೂಟಿ ಮಾಡೋಕ್ಕೆ ಒಂದು ಧೈರ್ಯ, ಏನೋ ಬಿಡಪ್ಪ ನಮ್ಮ ಕಂಪ್ನೀಲಿ ಸಪೋರ್ಟ್ ಮಾಡ್ತಾರೆ, ಕಸ್ಟಮರ್ ಕೇರ್ ಸರ್ವಿಸ್ ಚೆನ್ನಾಗಿದೆ, ಏನೇ ಇಶ್ಯೂ ಇದ್ದರೆ ಸಾಲ್ವ್ ಮಾಡ್ತಾರೆ ಪ್ರಾಬ್ಲಮ್ಮು ಅಂತ ಇದ್ದರೆ ಮಾತ್ರನೇ ಬೆಸ್ಟ್ ಡ್ಯೂಟಿ ಮಾಡೋಕ್ಕೆ. ಹಾಗಾಗಿ ರ್ಯಾಪಿಡೋ ಇಸ್ ದ ಬೆಸ್ಟ್ ಅಂತ ನಮ್ಮ ಪ್ರಕಾರ ಹೇಳ್ತೀನಿ. ಬಟ್ ಪೇಮೆಂಟ್ ವೇರಿಯೇಷನ್ ಆದ್ರೂ ಬಟ್ ಕಸ್ಟಮರ್ ಕೇರ್ ಸರ್ವಿಸ್ ಚೆನ್ನಾಗಿದೆ. ಕಸ್ಟಮರ್ಗೆ ಆಗಲಿ ರೈಡರ್ಗೆ ಆಗಲಿ ವಿತಿನ್ ಸೆಕೆಂಡಾಗಿ ಕಾಲ್ ಕನೆಕ್ಟ್ ಆಗುತ್ತೆ, ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡಿಕೊಡ್ತಾರೆ. ರೆಸ್ಪಾನ್ಸ್ ಮಾಡ್ತಾರಲ್ವ, ಅದು ಇಂಪಾರ್ಟೆಂಟು ಮೇಯ್ನು. ಹಾಗಾಗಿ ರ್ಯಾಪಿಡೋದಲ್ಲಿ ಚೆನ್ನಾಗಿದೆ ನಮ್ಮ ಅನಿಸಿಕೆ. ರ್ಯಾಪಿಡೋನೇ ಚೂಸ್ ಮಾಡ್ಕೊಂಡು ಮಾಡಿ. ಬಟ್ ಈ ಪರ್ಮಿಷನ್ ಅನ್ನೋದು ರಾಜ್ಯ ಸರ್ಕಾರದಿಂದ ಆದಷ್ಟು ಬೇಗ ಬರಬೇಕು. ನಾವೆಲ್ಲ ರೈಡರ್ಸ್ಗಳಿಗೆ ಒಂದು ನೆಮ್ಮದಿಯಿಂದ ಡ್ಯೂಟಿ ಮಾಡೋ ಥರ ಆಗಬೇಕು. ಅದೇ ನಾವು ಹೇಳೋದಷ್ಟೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇದೇ ಥರ ವೀಡಿಯೋ ಮಾಡೋಕ್ಕಾಗುತ್ತೆ. ಪದೇ ಆದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀವಿ. ತುಂಬ ಜನ ವಾಚ್ ಮಾಡ್ತೀರಾ, ಬಟ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾಯಿದ್ದಾರೆ. ಈಗ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ನಮ್ಮ ಚಾನಲ್ಲಿ. ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಓಕೆ, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.